ನೀವು ನೋಡ್ತಾ ಇದ್ದೀರಾ ಬೀದರ್ ವೀರ ನ್ಯೂಸ್ ಕನ್ನಡ ಚಾನೆಲ್. ಔರದ್ಬಿ ಸರ್ಕಾರಿ ಶಾಲೆಯ ಬಿಸಿಯೂಟ ಸೇವಿಸಿದ ಬಳಿಕ ಕೆಲ ವಿದ್ಯಾರ್ಥಿಗಳು ಅಸ್ವಸ್ಥರಾದ ಘಟನೆ ಜಮಲಾಪುರ ಗ್ರಾಮದಲ್ಲಿ ನಡೆದಿದೆ. ವಾಂತಿ ಭೇದಿಯಿಂದ ಬಳಲಿದ ಮಕ್ಕಳನ್ನು ಔರದ್ಬಿ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ವಿಷಯ ತಿಳಿದ ಕೂಡಲೇ ಶಾಸಕ ಪ್ರಭು ಚವ್ಹಾಣ್ ಆಸ್ಪತ್ರೆಗೆ ಭೇಟಿ ನೀಡಿ ಮಕ್ಕಳ ಆರೋಗ್ಯ ವಿಚಾರಿಸಿದ್ದರು. ವೈದ್ಯರಿಂದ ಚಿಕಿತ್ಸೆ ವಿವರ ಪಡೆದು ಅಗತ್ಯ ಚಿಕಿತ್ಸೆ ನೀಡುವಂತೆ ಸೂಚಿಸಿದರು. ಕಳಪೆ ಗುಣಮಟ್ಟದ ಆಹಾರ ಪೂರೈಕೆದಾರರು ಹಾಗೂ ನಿರ್ಲಕ್ಷ್ಯ ತೋರಿದ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಅವರು ಆಗ್ರಹಿಸಿದ್ದರು. ಮಕ್ಕಳ ಆರೋಗ್ಯದೊಂದಿಗೆ ಆಟವಾಡಿದ್ದವರ ವಿರುದ್ಧ ಕ್ರಮವಾಗುವವರೆಗೆ ಹೋರಾಟ ಮುಂದುವರಿಸುವುದಾಗಿ ಎಚ್ಚರಿಸಿದರು. ಘಟನಾ ಸ್ಥಳಕ್ಕೆ ತಹಶೀಲ್ದಾರ್ ಮಹೇಶ್ ಪಾಟೀಲ್ ಹಾಗೂ ಆರೋಗ್ಯ ಅಧಿಕಾರಿಗಳು ಭೇಟಿ ನೀಡಿದ್ದರು. ನಾವು ಗ್ರಾಮ ಪಂಚಾಯತ್ನಲ್ಲಿ ಪ್ರತಿ ಸ್ಕೂಲ್ಗೆ ಭೇಟಿಯಾಗಿ ಇಂಥ ಆಕ್ಸಿಡೆಂಟು ಸುಂದರಳ್ಳಿ ಆಯಿತು. ಸುಂದರಳ್ಳಿಗೆ ಹೋಗಿ ಅಕ್ಕಿ ತಗೊಂಡು ನೋಡಿದೀವಿ, ಹುಳ ಇತ್ತು. ಅಧಿಕಾರಿಗೆ ಹೇಳಿ ಸರ್ಕಾರಕ್ಕೆ ಲೆಟರ್ ಬರೆದಿದ್ದರೆ ಎನ್ಕ್ವೈರಿ ಆಗಿಲ್ಲ. ಇವತ್ತು ವಾಪೀಸು ಜಮಾಲ್ಪುರ್ನಲ್ಲಿ ಮಿನಿಮಮ್ 64 ಮಕ್ಕಳಿಗೆ ಉಲ್ಟಿ ಆಗಿದೆ, ಜುಲಾಬ್ ಆಗಿದೆ. ಇವತ್ತು ನಾನು ವಿಸಿಟ್ ಮಾಡೀನಿ. ಆಮೇಲೆ ಯಾವ್ಯಾವ ದೋಷಿ ಇದೆ, HM ಆಗಲಿ, CRC ಆಗಲಿ, ಅಧಿಕಾರಿ ಯಾವ ಕ್ರಮ ತಗೋಬೇಕು ನಾನು ಸಿಒಗೆ ಹೇಳಿದ್ರೆ DC ಹೇಳಿದ್ರು. ಸರ್ ಈಗ ಮುಂದೆ ಈಗ HMR ಇವತ್ತು ಡ್ಯೂಟಿ ಮೇಲೆ ಇದ್ದಿಲ್ಲ ಸರ್, ಈಗ ಅವ್ರದ್ದು ಏನಿದೆ ತಗೊಳ್ತೀವಿ ಸರ್? ನೋಡ್ರಿ, HM ಜವಾಬ್ದಾರಿ ಇದೆ. ಇಲ್ಲಾಂದ್ರೆ ಅವ್ರು ಸ್ಕೂಲ್ ನೋಡಬೇಕು, ಅಕ್ಕಿ ನೋಡಬೇಕು, ತೊಗರಿ ನೋಡಬೇಕು. ಅವರು ನಾನು ಇಲ್ಲ ಅವ್ನು ನೋಡಬೇಕು, ಇನ್ಚಾರ್ಜ್ ಮಾಡಿ ಹೋಗ್ಬೇಕು. ಅವ್ರ ಜವಾಬ್ದಾರಿ ಕರೆಕ್ಟಾ? ನಾನಿಲ್ಲ ಅಂದ್ರೆ ನಾನು ಬೇರೆ ಕಡೆ ಡೆಪೋರ್ಟ್ ಮಾಡಿ ಹೋಗ್ಬೇಕು. ನಾಳೆ ಹಿಂಗೆ ನಾನು ಇಲ್ಲ, ಬೇರೆ ಕೆಲಸ ಇದೆ, ಸುಳ್ಳು ತಗೊಳ್ತಾ ಇದ್ದೀನಿ ಹೇಳ್ಬೇಕು. ಅವ್ರು ಮಾಡಿಲ್ಲ. ಆಮೇಲೆ ಯಾವ ಅಡಿಗೆ ಮಾಡ್ತಾರೆ, ಅಡಿಗೆ ಕ್ಲೀನ್ ಮಾಡಲ್ಲ, ಎಲ್ಲ ಕಸ ಇರುತ್ತೆ. ಆಮೇಲೆ ಯಾವ್ಯಾವ ಅಧಿಕಾರಿ ಹೋಗಿ ಚೆಕ್ ಮಾಡಲ್ಲ. ನಾನು ಗ್ರಾಮ ಪಂಚಾಯತ್ ಮಾಧ್ಯಮದಲ್ಲಿ ಎಲ್ಲ ವಿಡಿಯೋ ಆಯಿತು, ಪೇಪರ್ ಎಲ್ಲ ಆದ್ಮೇಲೆ ಕೂಡ ಯಾವ ಅಧಿಕಾರಿ ಮೀಟಿಂಗ್ ಮಾಡಿಲ್ಲ. ನಾನು ನಿನ್ನೆ 5 ತಾರೀಕಿಗೆ ಮೀಟಿಂಗ್ ಇಟ್ಟಿದ್ದೀನಿ, ಸೇಮ್ ವಿಶೇಷವಾಗಿ ಇವತ್ತು ಹಿಂಗಾಗಿದೆ. ಹೀಗಾಗಿ ಸರ್ಕಾರ ಲೆಟರ್ ಬರ್ತೀನಿ, ಕ್ರಮ ಬಿಡಲ್ಲ.